ಹಲೋ ಸ್ನೇಹಿತರೆ, ಕೆಲವೊಂದು ಸಲ ಎಲ್ಲ ಇದ್ದರೂ ಜೀವನದಲ್ಲಿ ಸಮಾಧಾನ ಇರುವುದಿಲ್ಲ ಎಂದು ರಾಣಿ ಅವರು ಹೇಳ್ಕೊಂಡಿದ್ದಾರೆ. ಸ್ವಂತ ಊರು ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಈಕೆಯ ಸಮಸ್ಯೆ ನೋಡಿ, ರಾತ್ರಿ ಸಮಯದಲ್ಲಿ ಯಜಮಾನರು ನನ್ನ ಮಾತು ಕೇಳುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಬಯಕೆ ಕೂಡ ನೋಡಿ, ನನ್ನ ಇಷ್ಟದ ಪ್ರಕಾರ ನಾನು ಬದುಕಬೇಕು ಎಂದು ರಾಣಿಯವರು ಮಾಹಿತಿ ತಿಳಿಸಿದ್ದಾರೆ. ಪ್ರಸ್ತುತ ಈಕೆಯ ಪರಿಸ್ಥಿತಿ ನೋಡಿ, ಹಣ ಇದ್ದರೂ ವ್ಯರ್ಥ, ಏನೂ ಉಪಯೋಗ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿರೋದು. ಆ್ಯಂಡ್ ಈಕೆ ಹತ್ತಿರ ಸ್ನೇಹಿತರೆ ವೋಲ್ವೋ XC70DS ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ನನ್ನ ಮಾತು ಕೇಳುವಂತಹ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಈ ಒಂದು ಕಾರ್ ಕೂಡ ಕೊಡ್ತೀನಿ ಎಂದು ಭರವಸೆ ತಿಳಿಸಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಾನು ಹಣ ಉಪಯೋಗ ಮಾಡಿಕೊಳ್ಳಬೇಕು, ಯಜಮಾನರಿಗೆ ಗೊತ್ತಿಲ್ಲದೆ ನನ್ನ ಹತ್ತಿರ 25 ಲಕ್ಷ ರೂಪಾಯಿ ಹಣ ಇರೋದಾಗಿ ರಾಣಿಯವರು ಮಾಹಿತಿ ಕೊಟ್ಟಿದ್ದಾರೆ. ಈ ಹಣದಿಂದ ನಾನು ನೆಮ್ಮದಿಯ ಪಡೆಯಲು ನಿರ್ಧರಿಸಿದ್ದೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ತನ್ನ ಬಳಿ ಇರುವ 25 ಲಕ್ಷದಿಂದ ಸ್ನೇಹಿತರೆ ತಾವು ನೆಮ್ಮದಿ ಪಡೆಯಲು ನಿರ್ಧರಿಸಿದ್ದಾರೆ. ಹಾಗೂ ಈ ಒಂದು ಹಣ ಸ್ನೇಹಿತರೆ ಯಜಮಾನರಿಗೆ ಗೊತ್ತಿಲ್ಲದೆ ಖರ್ಚು ಮಾಡುತ್ತೇನೆ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೀವು ಯಾವಾಗಲೂ ಫ್ರೀ ಇರ್ತೀರಾ, ಪ್ಲೀಸ್ ಹೇಳಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ನಿಮ್ಮದು ಎಷ್ಟೇ ವಯಾಗಿದ್ರೂ ಪರವಾಗಿಲ್ಲ, ಯಾವಾಗಲೂ ಫ್ರೀ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕು ಎಂದು ಒಂದು ಚಿಕ್ಕ ಕಂಡೀಷನ್ ಹೇಳಿದ್ದಾರೆ. ಆ್ಯಂಡ್ ನಂಬಿಕೆ ಇರುವ ವ್ಯಕ್ತಿ ಸಿಗಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹಿಂದೆಯಿಂದ ಮಾಡೋ ಸಮಯದಲ್ಲಿ ಕೆಲವೊಬ್ಬರು ವಿಡಿಯೋ ಮಾಡುತ್ತಾರೆ, ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಳ್ತಾರೆ. ನನಗೆ ಕೇಳದೆ ವಿಡಿಯೋ ಫೋಟೋಸ್ ತೆಗೆದುಕೊಳ್ಳಬಾರದು ಎಂದು ಮಾಹಿತಿ ತಿಳಿಸಿದ್ದಾರೆ. ಹಾಗೂ ಮಾಡುವಾಗ ನನ್ನ ಮಾತು ಕೇಳಬೇಕು, ಸಾಕು ಅಂದರೆ ತಕ್ಷಣ ನಿಲ್ಲಿಸಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇವರು ಸ್ನೇಹಿತರೆ ಜೊತೆಗೆ ಇರುವ ಸಂದರ್ಭದಲ್ಲಿ ಫೋಟೋಸ್ ಹಾಗೂ ವಿಡಿಯೋಸ್ ರೆಕಾರ್ಡ್ ಮಾಡಬಾರದು ಎಂದು ಮಾಹಿತಿ ತಿಳಿಸಿದ್ದಾರೆ. ಅದರ ಜೊತೆಗೆ ಮಾಡುವಾಗ ನನ್ನ ಮಾತು ಕೇಳಬೇಕು, ಸಾಕು ಅಂದರೆ ತಕ್ಷಣ ನಿಲ್ಲಿಸಬೇಕು ಎಂದು ಇದೆಲ್ಲ ಕಂಡೀಷನ್ ಹೇಳಿದ್ದಾರೆ. ಇವರು ಹೇಳಿದ ಎಲ್ಲ ಕಂಡೀಷನ್ಗೆ ಒಪ್ಪೋದಾದರೆ ದಯವಿಟ್ಟು ಸ್ನೇಹಿತರೆ ಅನಿಸಿಕೆ ತಿಳಿಸಿ. ಖಂಡಿತ ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡುತ್ತಾರೆ. ಇದು ಇವಳ ಹತ್ತಿರ ಇರ್ತಕ್ಕಂಥ ವೋಲ್ವೋ XC70D5 ಒಂದು ಹಳೆ ಕಾರ್ ಆಗಿರುತ್ತೆ. ನನ್ನ ಮಾತು ಕೇಳುವಂಥ ವ್ಯಕ್ತಿ ಸಿಕ್ಕಿದ್ರೆ ಈ ಒಂದು ಹಳೆ ಕಾರ್ ಕೊಡ್ತೀನಿ ಎಂದು ಭರವಸೆ ತಿಳಿಸಿದ್ದಾರೆ. ಈ ಒಂದು ಕಾರ್ನ ಸ್ನೇಹಿತರೆ ಇದರ ಗ್ರಿಲ್ ಬೋಲ್ಡ್ ಆಗಿರುತ್ತೆ, ಜೊತೆಗೆ ಡೈಗ್ನೋಲ್ ಲೋಗೋ ಕೂಡ ಹೊಂದಿರುತ್ತೆ. ಬಂಪರ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಜೊತೆಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ನಾವು ಫ್ರಂಟ್ ಸೈಡಲ್ಲಿ ನೋಡ್ಬೋದು. ಹಳೆ ಕಾರ್ ಆಗಿದ್ರು ಸ್ನೇಹಿತರೆ ಫ್ರಂಟ್ ಲುಕ್ ಒಂದು ಪ್ರೀಮಿಯಂ ಲುಕ್ ಹೊಂದಿರುತ್ತದೆ. ಇದರ ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪ್ಸ್ ಬಂದ್ಬಿಟ್ಟು ಒಂದು ವರ್ಟಿಕಲ್ ಡಿಸೈನಲ್ಲಿ ನೋಡ್ಬೋದು. ಅದರ ಜೊತೆಗೆ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಟೇಲ್ ಗೇಟ್ ಮೇಲೆ XC70 ಒಂದು ಬ್ಯಾಜಿಂಗ್ ಕೂಡ ನಾವು ನೋಡ್ಬೋದು. ಇದರ ಒಂದು ರೂಫ್ ರೈಲ್ಸ್ ಮತ್ತು ರಿಯರ್ ಬಂಪರ್ ಕೂಡ ತುಂಬಾ ಸ್ಟೈಲಿಶ್ ಆಗಿ ಇರುತ್ತೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ 2.4 ಲೀಟರ್ಸ್ 5 ಸಿಲಿಂಡರ್ ಆ್ಯಂಡ್ D5 ಟರ್ಬೋ ಡೀಸೆಲ್ ಇಂಜಿನ್ ಇರುತ್ತೆ. ಆ್ಯಂಡ್ ಇಂಜಿನ್ ಪವರ್ ಬಂದುಬಿಟ್ಟು 215 HP ಇರುತ್ತೆ. ಅದರ ಜೊತೆಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರೋದ್ರಿಂದ ತುಂಬಾ ಸ್ಮೂತಾಗಿ ಡ್ರೈವ್ ಮಾಡ್ಬೋದು. 5 ಸೀಟರ್ ಕಾರ್ ಆಗಿದ್ದು ಇದರ ಗ್ರೌಂಡ್ ಕ್ಲಿಯರ್ನೆಸ್ ಬಂದುಬಿಟ್ಟು 210 mm ಆಗಿರುತ್ತೆ. ಆ್ಯಂಡ್ ಒಳಗಡೆ ಒಳ್ಳೆ ಸ್ಪೇಸ್ ಇರುತ್ತೆ ಸ್ನೇಹಿತರೆ. ಜೊತೆಗೆ ಸಮಯ ಕಳೆಯಲು ಇದೊಂದು ವೋಲ್ವೋ XC70D5 ಒಂದು ಬೆಸ್ಟ್ ಕಾರ್ ಎಂದು ಮಾಹಿತಿ ಕೊಟ್ಟಿದ್ದಾರೆ.